ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. KKR ಟೀಮ್ ಬಗ್ಗೆ ಅಪ್ಡೇಟ್ ಬರ್ತಾ ಇದೆ ಮಗ. ಯಾರು ಆಗ್ತಾರೆ ಮುಂದಿನ KKR ಕ್ಯಾಪ್ಟನ್? ಈಗ ಆಲ್ಮೋಸ್ಟ್ ಎಲ್ಲ ಟೀಮ್ಗಳದ್ದು ಕೂಡ ಒಂದು ಐಡಿಯಾ ಸಿಕ್ಕಿದೆ ನಮಗೆ, ಯಾರ್ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ. ನಮ್ಮ RCB ರಿಲೇಟೆಡ್ ಕೂಡ ಒಂದು ರೇಂಜಿಗೆ ಕ್ಲಾರಿಟಿ ಸಿಕ್ಕಿದೆ ನಮಗೆ. ಬಟ್ KKR ಟೀಮ್ ರಿಲೇಟೆಡ್ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ. ಯಾಕೆಂದರೆ ಒಂಥರ ಗೊಂದಲದಲ್ಲಿದೆ, ಏನು ಯಾರಾಗ್ತಾರೆ ಕ್ಯಾಪ್ಟನ್ ಅನ್ನೋ ಥರ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ. ಸೊ ಇದ್ರ ರಿಲೇಟೆಡ್ ಅಪ್ಡೇಟ್ ಬಂದಿದೆ. ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿರೋ ಪ್ರಕಾರ ಯಾರಾಗ್ತಾರೆ ಮುಂದಿನ ಕ್ಯಾಪ್ಟನ್ನು? ವೆಂಕಟೇಶ್ ಅಯ್ಯರ, ಮನೀಶ್ ಪಾಂಡೆನ, ಆಂಡ್ರೆ ರಸೆಲ್ಲಾ ಅಥವಾ ಬೇರೆ ಇನ್ಯಾರಾದರೂ ಆಗ್ತಾರಾ ಅಂತ ಕೇಳಿದ್ರೆ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಒಂದು ಮೂನ ಮಾಡಬಹುದು ಅಂತ. ಬಟ್ ಇನ್ನೂ ಮಾಡಿಲ್ಲ, ಅಫಿಷಿಯಲ್ ಅನೌನ್ಸ್ಮೆಂಟ್ ಇನ್ನೂ ಬಂದಿಲ್ಲ. ಬಟ್ ಮೋಸ್ಟ್ ಲೈಕ್ಲಿ ಟು ಬಿ ಅಂತ ಅಪ್ಡೇಟ್ನ ಕೊಡಿದ್ರೆ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿರೋ ಪ್ರಕಾರ, ಅಕಾರ್ಡಿಂಗ್ ಟು ಇನ್ಸೈಡ್ ರಿಪೋರ್ಟ್ಸು KKR ಇಂದ ಲೈಟಾಗಿ ಇನ್ಫಾರ್ಮೇಷನ್ ತೊಗೊಂಡು ಮಾಡಿರೋ ಥರ ರಿಪೋರ್ಟ್ ಮಾಡಿರೋ ಥರ ಇದೆ. ಬಟ್ ಇನ್ನು ಸುಮಾರು ತಿಂಗಳುಗಳಿದೆ IPL ಬರೋದು. ಆ ಟೈಮಲ್ಲಿ ಅದೇನು ಜಡ್ಜ್ಮೆಂಟ್ ಮಾಡ್ತಾರೋ KKR ಅವರು ಅಂತ ನೋಡಬೇಕು. ಆ್ಯಂಡ್ ವೆಂಕಟೇಶ್ ಅಯ್ಯರ್ ಕೂಡ ಈ ರಿಲೇಟೆಡ್ ಆಪ್ಷನ್ ಎಲ್ಲ ಮುಗಿದಾದ್ಮೇಲೆ ಕ್ಯಾಪ್ಟನ್ಸಿ ರಿಲೇಟೆಡ್ ಒಂದು ಸ್ಟೇಟ್ಮೆಂಟ್ನ ಕೂಡ ಕೊಟ್ಟಿದ್ದಾರೆ. ಯಾರು ಆಗ್ತಾರೆ ನೆಕ್ಸ್ಟ್ KKRನ ಕ್ಯಾಪ್ಟನ್ ಅಂತ ಅಂದರೆ, ಅಕಾರ್ಡಿಂಗ್ ಟು ಟೈಮ್ಸ್ ಆಫ್ ಇಂಡಿಯಾ ಪ್ರಕಾರ ಇಟ್ಸ್ ಜಿಂಕ್ಸ್. ಅಜಿಂಕ್ಯ ರಹಾನೆ ಅವರು ಲೀಡ್ ಮಾಡುವಂತ ಸಾಧ್ಯತೆ ಇದೆ ಅಂತ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ. ಕರೆಂಟ್ಲಿ ಅಜಿಂಕ್ಯ ರಹಾನೆ ಸಯ್ಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟ್ ಅಲ್ಲಿ ಬಾಂಬಾಗಿ ಆಡ್ತಾ ಇದ್ದಾರೆ ಮಗ. 3 ಮ್ಯಾಚ್ ಅಲ್ಲಿ 133 ರನ್ ಹೊಡೆದಿದ್ದಾರೆ. 250 ಕೂಡ ಇನ್ಕ್ಲೂಡ್ ಆಗಿದೆ. ಅಂಡ್ ಫಾಸ್ಟ್ ಆಗಿ ಕೂಡ ಬಂದಿದೆ. 25 ಬಾಲ್ 26 ಬಾಲ್ ಎಲ್ಲ 50 ಹೊಡೆದಿದ್ದಾರೆ. ಸೊ ಅದರಿಂದ ಒಳ್ಳೆ ಫ್ಲೋರ್ ಕಾಣಿಸ್ಕೊಂತಿದ್ರೆ. KKR ಟೀಮ್ನ ನೋಡ್ತು ಅಂದ್ರೆ, ಸ್ಕ್ವಾಡ್ನ ನೋಡ್ತು ಅಂದ್ರೆ, ಅಲ್ಲಿ ಒಂಥರ ಕೂತ್ಕೊಳ್ಳುವಂಥ ಸ್ಲಾಟ್ ಬಂದ್ಬಿಟ್ಟು ಖಾಲಿ ಉಳಿದಿರುವಂಥ ಸ್ಲಾಟ್ ಯಾವುದು ಅಂತಾರೆ, ಅದು ನಂಬರ್ 3 ಸ್ಲಾಟು. ನಂಬರ್ 3 ಸ್ಲಾಟ್ಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ, ಯಾರು ಆಡ್ತಾರೆ ಅನ್ನೋದು. ಮನೀಶ್ ಪಾಂಡೆ ಆಡ್ತಾರ, ಅಜಿಂಕ್ಯ ರಹಾನೆ ಆಡ್ತಾರ, ಯಾರು ಆಡ್ತಾರೆ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಮನೀಶ್ ಪಾಂಡೆನ ಅಂತ ದೊಡ್ಡ ಮಟ್ಟದಲ್ಲಿ ಯೂಸ್ ಮಾಡ್ಕೊಳ್ಳೋ ಸಾಧ್ಯತೆ ಕಮ್ಮಿನೇ ಕಾಣಿಸ್ತಾ ಇದೆ. ಜಿಂಕ್ಸ್ ಮೇಲೆ ಇವರು ನನ್ನ ಪ್ರಕಾರ ಕಾನ್ಫಿಡೆನ್ಸ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಸಯ್ಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟ್ ಯಾವ ಥರ ಆಗುತ್ತೋ, ಇವರಿಬ್ಬರಲ್ಲಿ ಯಾರು ಸಕಾಲಾಗಿ ರನ್ಸ್ನ ಹೊಡಿತಾರೋ ಸೊ ಅವರೇ ಮೋಸ್ಟ್ ಫೇವ್ರೇಟ್ಸ್ ಆಗಿರ್ತಾರೆ. ಅವ್ರು ನಂಬರ್ 3 ಸ್ಲಾಟಲ್ಲಿ ಬಂದ್ಬಿಟ್ಟು ಕೂತ್ಕೊಳ್ಳೋದಕ್ಕೆ. ಸೊ ಹೋಪ್ಫುಲಿ ಜಿಂಕ್ಸ್ ಅವರು ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಇವರ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂತಂದರೆ, ಇವರು 3 ಸೀಸನ್ ಏನೋ IPL ಅಲ್ಲಿ ಕ್ಯಾಪ್ಟನ್ಸಿನ ನಿಭಾಯಿಸಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ. ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸಿಗೆ ಇವರು ಕ್ಯಾಪ್ಟನ್ಸಿನ ನಿಭಾಯಿಸಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ 2 ವರ್ಷ ಏನೋ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು 2018-2019 ಟೈಮಲ್ಲಿ. ಅದರಲ್ಲಿ 24 ಮ್ಯಾಚ್ನ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ. ಅದರಲ್ಲಿ 9 ಮ್ಯಾಚ್ನ ಮಾತ್ರ ಗೆಲ್ಸೋದಕ್ಕೆ ಆಗಿರೋದು ರಾಜಸ್ಥಾನ್ ರಾಯಲ್ಸ್ಗೆ. ಅಂತ ಒಳ್ಳೆ ಸ್ಟ್ಯಾಟ್ಸ್ ಏನಿಲ್ಲ, 50% ಕೂಡ ಸ್ಟ್ಯಾಟ್ಸ್ ಏನಿಲ್ಲ ಇವ್ರದ್ದು. ಅಂದರೆ ವಿನ್ನಿಂಗ್ ಪಾಸಿಬಿಲಿಟಿ ಅಷ್ಟೊಂದೇನು ಇಲ್ಲ. ಸೊ ನೋಡೋಣ ಅದು ಏನಾಗುತ್ತೆ ಅಂತ. ಒಟ್ಟಿನಲ್ಲಿ KKR ನನ್ನ ಪ್ರಕಾರ ಇಂಡಿಯನ್ ಕ್ಯಾಪ್ಟನ್ಗೇನೆ ಕೊಡೋದಕ್ಕೆ ನೋಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಸಕ್ಸಸ್ ಸಿಕ್ಕಿರೋದು ಗೌತಮ್ ಗಂಭೀರ್ ಕ್ಯಾಪ್ಟನ್ ಆದಾಗ, ಜೊತೆಗೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆದಾಗ. ಅವ್ರು ಗೆದ್ದಿರೋದೆಲ್ಲ ಇಂಡಿಯನ್ ಕ್ಯಾಪ್ಟನ್ಸಿ ಅಂಡರ್ಲೇನೆ. ಓವರ್ಸೀಸ್ ಕ್ಯಾಪ್ಟನ್ಸಿ ಮಾರ್ಗನ್ ಗಿರ್ಗನ್ಗೆಲ್ಲ ಕೊಟ್ಟಾಗ ಇವರು ಸರಿಯಾಗಿ ಪೆಟ್ಟು ತಿಂದಿದ್ದಾರೆ. ಸೊ ಆದ್ದರಿಂದ ಅವ್ರು ಇಂಡಿಯನ್ ಕ್ಯಾಪ್ಟನ್ನೇ ನೋಡ್ತಿರ್ತಾರೆ. ಆ್ಯಂಡ್ ವೆಂಕಟೇಶ್ ಅಯ್ಯರ್ ಏನು ಮಾತಾಡಿದ್ದಾರೆ ಅಂತಂದರೆ, ಕ್ಯಾಪ್ಟನ್ಸಿ ರಿಲೇಟೆಡ್ ಆಪ್ಷನ್ ಎಲ್ಲ ಆಗಾದ್ಮೇಲೆ 24 ಕೋಟಿಗೆ ಹೋಗಿದ್ದು ವೆಂಕಟೇಶ್ ಅಯ್ಯರ್ ಅವರು. ನನಗೆ ಕ್ಯಾಪ್ಟನ್ಸಿ ಸಿಗುವಂಥ ಸಾಧ್ಯತೆಯೂ ಕೂಡ ಇತ್ತು KKR ಅಲ್ಲಿ. ಈ ಹಿಂದೆ ನಿತೀಶ್ ರಾಣಾ ಅವರಿಗೆ ಇಂಜುರಿ ಆದಂಥ ಟೈಮಲ್ಲಿ ನನಗೆ ಕ್ಯಾಪ್ಟನ್ಸಿ ಸಿಗುವಂಥದ್ದಿತ್ತು. ಬಟ್ ನಾನು ಅವಾಗ ವೈಸ್ ಕ್ಯಾಪ್ಟನ್ ಆಗಿದ್ದೆ. ಕ್ಯಾಪ್ಟನ್ಸಿ ಅನ್ನೋದು ಸಿಗಲಿಲ್ಲ ನನಗೆ ಆ ಟೈಮಲ್ಲಿ. ಬಟ್ ನಾನು KKRಗೆ ವೈಸ್ ಕ್ಯಾಪ್ಟನ್ ಆಗಿದ್ದೆ. ಇನ್ನು ಬರೋವಂಥ ಮುಂದಿನ ದಿನಗಳಲ್ಲಿ ಫ್ರಾಂಚೈಸ್ ಏನಾದರೂ ನನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ಕ್ಯಾಪ್ಟನ್ಸಿನ ಕೊಡ್ತಾರೆ ಅಂತ ಅಂದರೆ, ಕೊಟ್ಟರೆ ನಾನು ಅದನ್ನು ಕರೆಕ್ಟಾಗಿ ಆಪರ್ಚುನಿಟಿನ ಗ್ರ್ಯಾಬ್ ಮಾಡಿಕೊಂಡು ಯೂಟಿಲೈಸ್ ಮಾಡ್ಕೊತೀನಿ. ಅಂದರೆ ಚೆನ್ನಾಗಿ ನೋಡ್ಕೊತೀನಿ. ನನಗೆ ಕ್ಯಾಪ್ಟನ್ಸಿ ಅನ್ನೋದಕ್ಕಿಂತ ಲೀಡರ್ಶಿಪ್ ಅಂದರೆ ಅದು ಚೆನ್ನಾಗಿರುತ್ತೆ. ನಾನು ಲೀಡರ್ ಆಗೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಇದನ್ನು ಹೇಳೋ ಥರ ಫುಲ್ಲು ಅಲ್ಲಿ ಬೆಂಕಿ ಡೈಲಾಗ್ಗಳನ್ನ, ತರಾವರಿ ಫಿಲಮ್ ಡೈಲಾಗ್ಗಳನ್ನ ಹೊಡಿತಾರೆ. ಅದೇ ರೀತಿ ಇವರು ಕೂಡ ಹೊಡೆದಿದ್ದಾರೆ. ನನಗೆ ಕ್ಯಾಪ್ಟನ್ಸಿ ಬೇಕಾಗಿಲ್ಲ, ಲೀಡರ್ಶಿಪ್ ಅನ್ನೋದು ಬೇಕು. ನಾನು ಲೀಡರ್ ಆಗಿಬಿಟ್ಟು ಟೀಮ್ ಎನ್ವೈರನ್ಮೆಂಟ್ನ ಸಖತ್ತಾಗಿ ನೋಡ್ಕೋಬೇಕು. ಆ ಥರ ಒಬ್ಬ ಲೀಡರ್ ಆಗಬೇಕು ನಾನು ಅನ್ನೋ ಥರ ಹೇಳಿದ್ದಾರೆ. ಒಟ್ಟಿನಲ್ಲಿ ಇವ್ರಿಗೂ ಇಂಟ್ರೆಸ್ಟ್ ಇದೆ ಅನ್ನೋ ಥರನೇ ಆಯಿತು. ವೆಂಕಟೇಶ್ ಅಯ್ಯರ್ಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ ಅಂತ ಅಂದಮೇಲೆ 24 ಕೋಟಿ ಅರೌಂಡ್ ಕೊಟ್ಟಿದ್ದಾರೆ ಇವರಿಗೆ. ಸೊ ಇವ್ರಿಗೆ ಕ್ಯಾಪ್ಟನ್ಸಿ ಕೊಡ್ತಾರಾ ಅಥವಾ ಜಿಂಕ್ಸ್ ಅಂತ ಇವಾಗ ಏನು ಬರ್ತಿದೆ ಅಜಿಂಕ್ಯ ರಹಾನೆ ಅವರಿಗೆ ಕ್ಯಾಪ್ಟನ್ಸಿ ಕೊಡ್ತಾರಾ ಅಂತ ಕಾದು ನೋಡಬೇಕಾಗಿದೆ ಮಗ. ಸೊ ಒಟ್ಟಲ್ಲಿ ಇವರಿಬ್ಬರಲ್ಲಿ ಯಾರಿಗಾನ ಒಬ್ರಿಗೆ ಕ್ಯಾಪ್ಟನ್ಸಿ ಸಿಗುತ್ತೆ. ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿರೋದು ಅಜಿಂಕ್ಯ ರಹಾನೆಗೆ ಸಿಗಬಹುದು ಅಂತ. ಯಾಕಂದರೆ ರೀಸೆಂಟ್ ಫಾರ್ಮು ಆ್ಯಂಡ್ ಅವರ ಹಿಂದೆ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡ್ತಾರೆ, ಎಕ್ಸ್ಪೀರಿಯನ್ಸ್ ತುಂಬ ಇದೆ, ಅದನ್ನು ಕೊಡಬಹುದು ಅನ್ನೋ ಥರ ರಿಪೋರ್ಟ್ ಮಾಡಿದ್ದಾರೆ. ಸೊ ಗೊತ್ತಿಲ್ಲ, ಇವರಿಬ್ಬರಲ್ಲಿ ಯಾರಿಗಾರು ಒಬ್ರಿಗೆ ಇರುತ್ತೆ, ಮನೀಶ್ ಪಾಂಡೆಗೆ ಇರೋದಿಲ್ಲ ಅನ್ನೋ ಥರ ಅಪ್ಡೇಟ್ಗಳೆಲ್ಲ ಬರ್ತಿದೆ. ನೋಡೋಣ ಇವರಿಬ್ಬರಲ್ಲಿ ಯಾರಿಗೆ ಸಿಗುತ್ತೆ ಅಲ್ಟಿಮೇಟ್ ಕ್ಯಾಪ್ಟನ್ಸಿ ಅಂತ. ನಿಮ್ಮ ಅನಿಸಿಕೆ ಏನು, ಇವರಿಬ್ಬರಲ್ಲಿ ಯಾರಿಗೆ ಸಿಗ್ಬೋದು ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ.